ಹರಿಯಾಣದಲ್ಲಿ ಇತ್ತೀಚೆಗೆ ವೃದ್ಧ ದಂಪತಿ ಸುಮಾರು 1,05,00,000 ರೂಪಾಯಿಗಳನ್ನ ಡಿಜಿಟಲ್ ಅರೆಸ್ಟ್ ಮುಖಾಂತರ ಸೆಪ್ಟೆಂಬರ್ 3ರಿಂದ ಸೆಪ್ಟೆಂಬರ್ 16ರ ಅವಧಿಯಲ್ಲಿ ಅವರು ಕಳ್ಕೊಂಡ್ರು. ಈ ಕುರಿತಾಗಿ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತ ಪ್ರಕರಣವನ್ನ ದಾಖಲು ಮಾಡಿಕೊಂಡಿತ್ತು. ಈ ಡಿಜಿಟಲ್ ಅರೆಸ್ಟ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗ್ತಾ ಇದೆ. ದೆಹಲಿಯಲ್ಲಿ ಇತ್ತೀಚೆಗೆ ಓರ್ವ ನಿವೃತ್ತ ಸರ್ಕಾರಿ ವೃದ್ಧರೊಬ್ರು ಸುಮಾರು 1 ಕೋಟಿ ರೂಪಾಯಿನ ಕಳ್ಕೊಂಡಿದ್ರು. ಅವರೊಬ್ಬರೇ ಇದ್ರು ನಿವಾಸದಲ್ಲಿ. ಅವರನ್ನ ಬಹಳ ದಿನಗಳ ಕಾಲ ಇದೇ ರೀತಿಯಾಗಿ ಡಿಜಿಟಲ್ ಅರೆಸ್ಟ್ ಮಾಡಿ 1 ಕೋಟಿಗಿಂತ ಹೆಚ್ಚಿನ ಹಣವನ್ನ ಅವರ ಅಕೌಂಟ್ ನಿಂದ ಬೇರೆ ಬೇರೆ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಲಾಗಿತ್ತು. ಈ ಎಲ್ಲ ಜಾಲಗಳು ಭಾರತದಿಂದ ಹೊರಗೆ ನಿರ್ವಹಿಸಲ್ಪಡುತ್ತೆ ಅನ್ನೋದು ನಮ್ಗಿರೋ ಮಾಹಿತಿ. ಈ ಕುರಿತಂತೆ ಸುಪ್ರೀಂ ಕೋರ್ಟ್ ಈಗ ಸಿಬಿಐ ಮತ್ತು ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಇದರ ಬಗ್ಗೆ ಏನಾಗಿದೆ, ಯಾವ ರೀತಿಯ ಪ್ರಕರಣ ಇದು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಇಬ್ಬರಿಗೂ ಕೂಡ ಅಂದ್ರೆ ಅಟಾರ್ನಿ ಜನರಲ್ ಅಂತಂದ್ರೆ ಕೇಂದ್ರ ಸರ್ಕಾರ ಮತ್ತು ಸಿಬಿಐಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಇದೇನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಆದ್ರೆ ಬಹಳ ದೊಡ್ಡ ಪಿಡುಗಾಗ್ತಾ ಇದೆ ಇದು. ಮೊದಲು ನಿಮಗೆ ಬೇರೆ ರೀತಿ ಸ್ಕ್ಯಾಮ್ ಇತ್ತು, ಅಕೌಂಟ್ ಗಳಿಂದ ಹಣ ಕಡಿತ ಆಗ್ತಿತ್ತು. ಆದ್ರೆ ಈಗ ಆಗ್ತಿರೋದು ಬೇರೆ ರೀತಿಯಲ್ಲಿ ಡಿಜಿಟಲ್ ಅರೆಸ್ಟ್. ಅದು ಓದಿದವರಾಗಿರ್ಲಿ ಯಾರನ್ನೇ ಆಗ್ಲಿ ಡಿಜಿಟಲ್ ಅರೆಸ್ಟ್ ಮಾಡ್ತಾರೆ. ಬೇರೆ ಬೇರೆ ಅಧಿಕಾರಿಗಳು ಅಂತ ಹೇಳ್ಕೊಳ್ತಾರೆ. ಅವರು ಬೇರೆ ಕಡೆಗೆ ಯಾರ ಹತ್ರ ಮಾಹಿತಿನೂ ಹಂಚ್ಕೊಳಕ್ ಆಗೋದಿಲ್ಲ ಅಥವಾ ಏನನ್ನೂ ಹೇಳ್ಕೊಳಕ್ ಆಗೋದಿಲ್ಲ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಬಗ್ಗೆ ಅರಿವನ್ನ ಮೂಡಿಸ್ತಿದ್ದಾವೆ. ಹಾಗೇನೆ ಟೋಲ್ ಫ್ರೀ ನಂಬರ್ ಇದೆ, ಕಾಲ್ ಸೆಂಟರ್ ಗಳಿದೆ, ತಕ್ಷಣ ಕರೆ ಮಾಡಬಹುದು. ಬೇರೆ ಬೇರೆ ಸಂಖ್ಯೆಗಳನ್ನ ಈಗಾಗಲೇ ಜಾಹೀರಾತು ಕೊಟ್ಟು ಜನರಿಗೆ ತಲುಪಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಅದು ಯಾವುದೂ ಕೂಡ ಸಾಧ್ಯ ಆಗ್ತಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ಅವರನ್ನ ಹೆದರಿಸಲಾಗುತ್ತೆ. ಡಿಜಿಟಲ್ ಅರೆಸ್ಟ್ ಮುಖಾಂತರವಾಗಿ ಅವರು ಫೋನ್ ಕಾಲ್ ಇಂದ ಹೊರಗಡೆ ಹೋಗೋದಕ್ಕೂ ಸಾಧ್ಯ ಆಗೋದಿಲ್ಲ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಎಂಜಿನಿಯರಿಂಗ್ ವಿದ್ಯಾರ್ಥಿ ಒಬ್ಬ ಬಹಳ ಓದಿರುವಂತ ವ್ಯಕ್ತಿ ಈಗ ಓದ್ತಾ ಇದ್ದಾರೆ. ಆತ ಕೂಡ ವಿದ್ಯಾರ್ಥಿ ಸುಮಾರು 5 ಲಕ್ಷ ರೂಪಾಯಿಯನ್ನ ಕಳ್ಕೊಂಡ. ಆತನಿಗೆ ಏನಾಗ್ತಿದೆ ಅಂತಾನೆ ಗೊತ್ತಿಲ್ಲ. ಎಲ್ರಿಗೂ ಕರೆ ಮಾಡಿ ಹಣ ಬೇಕು ಅಂತ ಆತ ಕೊನೆಗೂ ಹೇಳಿಲ್ಲ. ಆದ್ರೆ ಫ್ರೆಂಡ್ಸ್ ಯಾಕೆ ಇಷ್ಟು ಹಣ ಕೇಳ್ತಿದ್ದಾನೆ ಅಂತ ಅನುಮಾನ ಬಂದು ಮನೆಗೆ ಹೋಗಿ ಚೆಕ್ ಮಾಡಿದಾಗ ಆತ ಡಿಜಿಟಲ್ ಅರೆಸ್ಟ್ ನಲ್ಲಿ ಇದ್ದ. ಈ ತರದ ಅನೇಕ ಪ್ರಕರಣಗಳು ವರದಿ ಆಗ್ತಿದೆ. ಮತ್ತು ನಾವು ಕರ್ನಾಟಕದಲ್ಲಿ ಕರಾವಳಿ ಭಾಗದಲ್ಲಿ ಕೆಲವು ಇತ್ತೀಚೆಗೆ ಪ್ರಕರಣಗಳು ದಾಖಲಾಯಿತು. ಮತ್ತು ಬೆಳಕಿಗೆ ಬಂದಿದ್ದೇನು ಅಂತಂದ್ರೆ ಅನೇಕ ಬಡವರು ಮತ್ತು ಓದ್ದೇ ಇರೋರು ಅನಕ್ಷರಸ್ಥರ ಅವರ ಬ್ಯಾಂಕ್ ಖಾತೆಗಳನ್ನ ಮಾಡಿಸಿ ಆ ಬ್ಯಾಂಕ್ ಎಟಿಎಂ ಅನ್ನ ತಗೊಂಡು ಹೋಗಿದ್ದಾರೆ. ಆ ತರದ ಎಟಿಎಂ ಗಳು ಕೂಡ ಅನೇಕವು ಸಿಕ್ಕಿವೆ. ಅವೆಲ್ಲವೂ ಕೂಡ ಇದಕ್ಕೆ ಬಳಕೆ ಆಗುತ್ತೆ ಅನ್ನೋದು ಮಾಹಿತಿ. ಇದೆಲ್ಲ ಹಿನ್ನೆಲೆಯಲ್ಲಿ ಇದನ್ನ ಏನ್ ಮಾಡಬಹುದು ಪ್ರಕರಣ, ಹಾಗೇನೆ ಇದಕ್ಕೆ ಏನ್ ಕ್ರಮವನ್ನ ತೆಗೆದುಕೊಳ್ಬಹುದು ಅನ್ನೋದನ್ನ ಕೋರಿ ಸುಪ್ರೀಂ ಕೋರ್ಟ್ ನ ಇಬ್ಬರು ನ್ಯಾಯಾಧೀಶರ ಪೀಠ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಹಾಗೇನೆ ಸಿಬಿಐಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಏನಾದ್ರೂ ಸೂಕ್ತ ಕ್ರಮಗಳನ್ನ ತೆಗೆದುಕೊಂಡು ಬರ್ಲಾಗತ್ತಾ, ನೀತಿಯನ್ನ ತಗೊಂಡ್ ಬರ್ತಾರ, ಇದರಿಂದ ದೇಶದ ಜನರನ್ನ ಕಾಪಾಡ್ತಾರ. ಮುಖ್ಯವಾಗಿ ಸರ್ಕಾರಿ ನಿವೃತ್ತ ನೌಕರರು, ವೃದ್ಧರು ಅವರು ಕೂಡ ಇದಕ್ಕೆ ಬಲಿಯಾಗ್ತಿದ್ದಾರೆ. ಅವರನ್ನ ಹೇಗ್ ಕಾಪಾಡ್ತಾರೆ ಮುಂದಿನ ದಿನಗಳಲ್ಲಿ ಅದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ನಿರ್ದೇಶನದ ಅನ್ವಯ ಏನೆಲ್ಲ ಬದಲಾವಣೆಗಳು ಆಗತ್ತೆ ಅಂತ. ಇವಿಷ್ಟು ಕೂಡ ಇವತ್ತು ಇಡೀ ದೇಶ ಹಾಗೆಯೇ ರಾಜ್ಯದಲ್ಲಿ ನಡೆದಿರುವಂತ ಪ್ರಮುಖವಾದಂತ ಸುದ್ದಿಗಳು. ಆ ಸುದ್ದಿ ಸಮಾಚಾರವನ್ನ ದಿನ ಸಮಾಚಾರವಾಗಿ ನಿಮ್ ಮುಂದೆ ಇಟ್ಟಿದೀವಿ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್